ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಎಲ್ಲ ಫುಲ್ ಸ್ಟಾಪ್ ಹಾಕೇ ಬಿಡ್ತಾರೆ ಅನ್ನೋ ರೀತಿಯ ಚರ್ಚೆ ಕೇಳಿ ಬರ್ತಿತ್ತು. ಆದರೆ ಹೈಕಮಾಂಡ್ ಇನ್ನೂ ಒಂದು ತಿಂಗಳು ಟೈಮ್ ಬೈ ಮಾಡಿದ್ದನ್ನು ನೋಡಿದ್ವಿ. ಕಾರಣ ಅಷ್ಟೇ, ಕ್ಷೇತ್ರವಾರು ಸರ್ವೆ ಮಾಡಿ ಆ ಸರ್ವೆ ಆಧಾರದಲ್ಲಿಯೇ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಯಾವ ರೆಬಲ್ಲು ಅಥವಾ ಇನ್ನೊಬ್ಬರು ಆ ಬಣ ಈ ಬಣ ಅಸಮಾಧಾನವೇ ಇಲ್ಲ. ಕ್ಷೇತ್ರವಾರು ಸರ್ವೆ ರಿಪೋರ್ಟ್ ಬರುತ್ತೆ, ಅದೇ ಫೈನಲ್ ಅನ್ನೋ ಮೆಸೇಜನ್ನು ರವಾನಿಸಿ ಗಪ್ಚುಪ್ ಮಾಡಿದ್ದಾರೆ. ಸೊ 1 ಮಂತ್ ಟೈಮು ಬೈ ಮಾಡಿದ್ದಾಯಿತು. ಅಷ್ಟೊತ್ತಿಗೆ ರಾಷ್ಟ್ರಾಧ್ಯಕ್ಷರ ಆಯ್ಕೆಯಾಗಲಿದೆ. ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆನೂ ತುಂಬ ಕುತೂಹಲ ಇದೆ. ದಕ್ಷಿಣದಿಂದ ಆಗುವ ದಟ್ಟ ಸಾಧ್ಯತೆಗಳ ಬಗ್ಗೆ ಚರ್ಚೆ ಕೇಳಿಬರ್ತಿದೆ. ಪ್ರಹ್ಲಾದ್ ಜೋಶಿನ, ಕಿಶನ್ ರೆಡ್ಡಿನ ಆಂಧ್ರಾಗೆ ಹೋಗುತ್ತಾ, ಕರ್ನಾಟಕಕ್ಕೆ ಬರುತ್ತಾ, ಅನುರಾಗ್ ಠಾಕೂರ್ ಅವರು ಒಳ್ಳೆಯ ಮಾತುಗಾರರು, ಅವರು ಮುಂಚೂಣಿಯಲ್ಲಿದ್ದಾರೆ. ಆದರೆ ಅಚ್ಚರಿ ಆಯ್ಕೆ ಇಲ್ಲೂ ಕೂಡ ಆಗಬಹುದು ಅನ್ನೋ ಕುತೂಹಲ ಎಲ್ಲ ಇದೆ. ಮಾರ್ಚ್ ಅಂತ್ಯದ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾದ ತಕ್ಷಣಕ್ಕೆ ಕರ್ನಾಟಕದಲ್ಲೂ ಕೂಡ ಆಯ್ಕೆ ಆಗುತ್ತೆ. ಅದು ಮರು ಆಯ್ಕೆಯೂ ಆಗಿರಬಹುದು ಅಥವಾ ಬೇರೆ ಯಾವ ಲೆಕ್ಕಾಚಾರವೂ ನೋಡಬೇಕು. ಈ ಹೊತ್ತಲ್ಲಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಖಾಸಗಿ ಆಸ್ಪತ್ರೆಯೊಂದರ ಉದ್ಘಾಟನೆ ಸಂಬಂಧಪಟ್ಟಂತೆ ಈ ಭೇಟಿಯಲ್ಲಿ ಅಸಲಿಗೆ ನಡೆದೇನು? ರೆಬಲ್ಗಳಿಗೆ ಆಘಾತ ಎದುರಾಯ್ತಾ? ರೆಬಲ್ ಟೀಮ್ ಅಂದುಕೊಂಡಿದ್ದೇ ಒಂದು, ಆದರೆ ಅಲ್ಲ ಆಗಿದ್ದೇ ಒಂದು. ಅಮಿತ್ ಶಾ ಅವರು ವಿಜಯೇಂದ್ರ ಯಡಿಯೂರಪ್ಪನವ್ರ ಜೊತೆ 20 ನಿಮಿಷ ಮಾತುಕತೆ ನಡೆಸಿದ್ದಾರೆ. ಆ ಮೀಟಿಂಗಲ್ಲಿ ಆಗಿದ್ದೇನು? ಅರವಿಂದ್ ಲಿಂಬಾವಳಿಯವರು ಕೂಡ ವಿಜಯೇಂದ್ರ ಇದ್ದಂಥ ಸ್ಟೇಜಲ್ಲಿ ಇದ್ದರು. ರೆಬಲ್ ಬಣದಲ್ಲಿರುವಂಥ ಅರವಿಂದ್ ಲಿಂಬಾವಳಿಯವರು ಯಾವ ರೀತಿ ಅವಕಾಶವನ್ನು ಬಳಸ್ಕೊಂಡಿದ್ದಾರೆ? ಹಾಗಾದರೆ ರೆಬಲ್ ಟೀಮ್ಗೆ ಅಮಿತ್ ಶಾ ಕೊಟ್ಟಿರುವ ಮೆಸೇಜ್ ಏನು? ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆಸ್ಪತ್ರೆಯೊಂದರ ಉದ್ಘಾಟನೆಗೆ ಅಂತ ಬಂದಿದ್ರು. ಶುಕ್ರವಾರ ಮಾರತ್ಹಳ್ಳಿಯಲ್ಲಿರುವಂತಹ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದರು. ಯಡಿಯೂರಪ್ಪ, ವಿಜಯೇಂದ್ರ ಒಂದು ಕಡೆ, ಆದರೆ ಅರವಿಂದ್ ಲಿಂಬಾವಳಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸೊ ಈ ಕಾರ್ಯಕ್ರಮದಲ್ಲಿ ಹಾಗಾದರೆ ಅಹವಾಲುಗಳನ್ನು ಸ್ವೀಕರಿಸಿದ್ರ ಅಮಿತ್ ಶಾ? ಯಾವ ಸಂದೇಶ ಕೊಟ್ಟು ಹೋಗಿದ್ದಾರೆ? ಅರವಿಂದ್ ಲಿಂಬಾವಳಿಯವರು 5 ಪುಟಗಳ ದೂರು ಸಲ್ಲಿಸಿದ್ದಾರೆ. ಆದರೆ ರೆಬಲ್ ಟೀಮ್ ಒಂದು ಅವಕಾಶ ಸಿಗತ್ತೆ ನಮಗೆ ಅಂತ ಕಾಯ್ತಿತ್ತು. ಅರವಿಂದ್ ಲಿಂಬಾವಳಿಯವ್ರಿಗೇನೋ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು, ಹಾಗಾಗಿ ಹೋಗಿದ್ರು. ಹೋದಾಗ 5 ಪುಟಗಳ ದೂರು ಕೊಟ್ಟರು. ಆದರೆ ರೆಬಲ್ ಟೀಮ್ ನಮಗೊಂದು ಮೀಟಿಂಗ್ ಅವಕಾಶ ಕೊಡ್ತಾರೆ ದೂರು ಕೊಡೋಕೆ ಅಂತ ಕಾಯ್ತಾ ಇತ್ತು, ಬೆಂಗಳೂರಿಗೆ ವಿಸಿಟ್ ಹಾಕಬೇಕು ಅಂತ. ಆದರೆ ಅಮಿತ್ ಶಾ ಅವರು ಅವಕಾಶವನ್ನು ನಿರಾಕರಿಸಿದ್ದಾರೆ. ಇಲ್ಲಿ ಮೀಟಿಂಗ್ಗೆ ಅಥವಾ ದೂರನ್ನು ಹೇಳೋದಕ್ಕೆ ಬರೋದಕ್ಕೆ ಅವಕಾಶವನ್ನೇ ಕೊಡದೆ ದೂರ ಇಟ್ಟು ರೆಬಲ್ಗಳಿಗೆ ಇಲ್ಲೂ ಕೂಡ ಆಘಾತ ಎದುರಾಗಿದೆ. ಈ 5 ಪುಟಗಳ ದೂರನ್ನು ಅಂದರೆ ವೇದಿಕೆ ಮೇಲೆ ಇದ್ದಾಗಲೇ ಲಿಂಬಾವಳಿಯವರು ತಗೊಳ್ತಾರೆ. ಅವರು ವೇದಿಕೆ ಮೇಲೆ ಕೊಟ್ಟಾಗ ನಿರಾಕರಿಸೋದಕ್ಕಂತೂ ಆಗಲ್ಲ ಜನರ ಮುಂದೆ. ಸೊ ತಗೊಂಡಿದ್ದಾರೆ. ಏನೇನಿದೆ ಅದರಲ್ಲಿ? ಹೊಂದಾಣಿಕೆ ರಾಜಕಾರಣ, ವಿಜಯೇಂದ್ರ ವಿರುದ್ಧ ಚುನಾವಣಾ ಸೋಲಾಗಿದೆ ಅವರ ನಾಯಕತ್ವದಲ್ಲಿ, ಬೇರೆ ಬೇರೆ ಎಲೆಕ್ಷನ್ನಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು, ಹಿರಿಯ ನಾಯಕರ ಕಡೆಗಣನೆ, ಭ್ರಷ್ಟಾಚಾರದ ಆರೋಪ, BSY ವಿರುದ್ಧ ಪೋಕ್ಸೋ ಪ್ರಕರಣ. ಲಿಂಬಾವಳಿಯವರು ಪತ್ರದಲ್ಲಿ ಇದೆಲ್ಲವನ್ನು ವಿವರಿಸಿದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಯಾವ ಕಾರಣಕ್ಕೂ ಮುಂದುವರಿಬಾರ್ದು, ಬೇರೊಬ್ಬರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿರೋ ಪತ್ರ ಕೊಟ್ಟಿದ್ದಾರೆ. 5 ಪುಟಗಳ ದೂರನ್ನು ಕೊಟ್ಟಿದ್ದಾರೆ. ಆದರೆ ಯಾರೂ ಮೀಟಿಂಗಿಗೆ ಬರಬೇಡಿ, ನನ್ನ ಜೊತೆ ಈಗ ನಿಮ್ಮ ದೂರು ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ ಅಂತ ನಿರಾಕರಿಸಿದ್ದು ಮಾತ್ರ ಹೈಕಮಾಂಡ್ ಒಂದು ಕ್ಲಿಯರ್ ಮೆಸೇಜ್ ಕೊಡ್ತಾ ಇದೆಯಾ? ಹೋದಲ್ಲಿ ಬಂದಲ್ಲಿ ಕೇಳಿಕೊಂಡು ಕೂತ್ಕೊಳ್ಳುವಷ್ಟು ದೊಡ್ಡ ವಿಚಾರ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ತಿಲ್ಲ. ರೆಬಲ್ ಬಾವುಟ ಏನು ಬಂಡಾಯದ ಬಾವುಟ ಹಾರಿಸೋರಿಗೆಲ್ಲ ಮಣೆ ಹಾಕ್ಕೊಂಡು ಕೂರಿಸಲ್ಲ ನಾವು ಅನ್ನೋ ಒಂದು ಮೆಸೇಜ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಆದರೆ ಲಿಂಬಾವಳಿಯವರು ಈ ಪತ್ರ ಕೊಡೋಕೆ ಬಂದಾಗ ಎಕ್ಸ್ಪ್ಲನೇಷನ್ ಕೇಳದೆ ಡೆಲ್ಲಿಗೆ ಸಮಯ ಕೊಡ್ತೀನಿ ಆವಾಗಲೇ ಬಂದು ಮಾತನಾಡಿ ಅಂತ ಮಾತ್ರ ಹೇಳಿ ಹೋಗಿದ್ದಾರಂತೆ. ಸೊ ರೆಬಲ್ ಟೀಮ್ಗೆ ಒಂದು ಮಾತನಾಡುವ ಅವಕಾಶ ಸಿಗಬಹುದು ಮುಂದಿನ ದಿನಗಳಲ್ಲಿ. ಅದು ಮಾತಿಗೆ ಹೇಳಿದ್ರೋ ನಿಜವಾಗಿಯೂ ಅವಕಾಶ ಸಿಗತ್ತೋ ನೋಡಬೇಕು. ಹಿಂದಿನ ಸಲ ಭೇಟಿಗೆ ಹೋದಾಗ ಬಾಗಿಲು ಬಂದಾಗಿತ್ತು, ಅವಕಾಶವನ್ನೇ ಕೊಡದೆ ಕಳಿಸಿದ್ರು. ರಮೇಶ್ ಜಾರಕಿಹೊಳಿ ಸುಳ್ಳು ಹೇಳಿದ್ದಾರೆ, ನಡ್ಡಾ ಭೇಟಿನೇ ಆಗಿಲ್ಲ ಅನ್ನುವಂಥ ವಿಚಾರವು ಬಹಿರಂಗಗೊಂಡಿತ್ತು. ಈಗ ನೋಡಿ, ವಿಜಯೇಂದ್ರ ಮತ್ತು ಅಮಿತ್ ಶಾ ಮಾತನಾಡಿದ್ದಾರೆ. ಅಂದರೆ ಯಡಿಯೂರಪ್ಪನವರು ಸೇರಿದಂತೆ ವಿಜಯೇಂದ್ರ ಜೊತೆಗೆ ಅಮಿತ್ ಶಾ 15ರಿಂದ 20 ನಿಮಿಷ ಮಾತಾಡಿದ್ದಾರೆ. ಅಲ್ಲಿ ವಿಜಯೇಂದ್ರ ಇಲ್ಲಿ ನಡೀತಿರುವಂಥ ಬೆಳವಣಿಗೆ ಬಗ್ಗೆ ಆದಷ್ಟು ಬೇಗ ಇದು ಇತ್ಯರ್ಥಗೊಳಿಸಿ ಸಮಸ್ಯೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ 2 ಲೈನಲ್ಲಿ ಹೇಳ್ತಾರೆ. ಹೆಚ್ಚೇನು ಮಾತನಾಡೋದಕ್ಕೆ ಅವಕಾಶ ಕೊಡಲಿಲ್ವಂತೆ. ಇಲ್ಲಿನ ಬೆಳವಣಿಗೆಯ ಬಗ್ಗೆ ಹೈಕಮಾಂಡ್ ಮುಂದಿನ ನಡೆ ಏನು, ನಿಲುವೇನು ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ. ಹೆಚ್ಚಾಗಿ ಈ ಕಾನ್ವರ್ಸೇಷನಲ್ಲಿ ಅಮಿತ್ ಶಾ ಅವರ ಮಾತೇ ಇತ್ತು ಅನ್ನೋದು ಈಗ ಸಿಗ್ತಿರುವಂಥ ಮಾಹಿತಿ. ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದಾರೆ. ಕೆಲವು ಸಾಲುಗಳಲ್ಲಿ ಮಾತ್ರ ಇವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ವಿಜಯೇಂದ್ರ ಮರು ಆಯ್ಕೆಯ ಬಗ್ಗೆ ಈಗ ಬಹುತೇಕ ಖಚಿತ ಅನ್ನೋ ಸುದ್ದಿಗಳು ಬಂದ ಮೇಲೆ ರೆಬಲ್ ಟೀಮ್ ಇನ್ನಷ್ಟು ಸಿಡಿದಿದ್ದಲ್ವ? ಅದಾಗಿದ್ದೇ ಹೌದಾದ್ರೆ ನಾವು ಏನಾದರೂ ಮಾಡೋಕೆ ರೆಡಿ, ನಮ್ಮ ದಾರಿ ನಾವು ನೋಡ್ಕೊಳ್ಳೋಕೆ ರೆಡಿ ಅನ್ನೋ ತನಕ ಸಂದೇಶ ಕೊಟ್ಟಾಗಿದೆಯಲ್ವ? ಸೊ
ವಿಜಯೇಂದ್ರ ಆಯ್ಕೆ ಆಗುತ್ತೆ, ಆದರೆ ಈ ಕ್ಷೇತ್ರವಾರು ಮಾಹಿತಿ ಸಂಗ್ರಹ ಸರ್ವೆಯ ಮೂಲಕವೇ ಆಗುತ್ತೆ. ಸೊ ಚುನಾವಣೆ ಅಂತ ಮತ ಹಾಕುವ ಪ್ರಕ್ರಿಯೆ ಇಲ್ಲದೆ ಇದ್ರೂ ಕೂಡ ಕ್ಷೇತ್ರವಾರು ಅಭಿಪ್ರಾಯ ಸಂಗ್ರಹ ಮಾಡೋದ್ರಿಂದ ಅದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಎಲ್ಲರ ಬೆಂಬಲ ಅನಿವಾರ್ಯವಾಗಿ ಸಿಗಲೇಬೇಕಾಗತ್ತೆ ಅನ್ನುವ ಸಂದೇಶವನ್ನು ಈಗ ಅಮಿತ್ ಶಾ ಅವರು ಕೊಟ್ಟು ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರೆಬಲ್ ಬಣಕ್ಕೆ ಆರಂಭಿಕವಾಗಿ ಮತ್ತೊಂದು ಆಘಾತ ಎದುರಾಗಿದೆ. ಈಗ ಅಮಿತ್ ಶಾ ಅವರ ಮೂಲಕ ಎಲ್ಲ ಬಗೆಹರಿಸ್ಕೊಳ್ಳೋಣ ಅಂತ ಇದ್ದವ್ರಿಗೆ ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಬಳಿಕ ಇಲ್ಲಿನ ಎಲ್ಲ ಪ್ರಕ್ರಿಯೆ ಪೂರ್ಣಗೊಳಿಸೋದು ಹೈಕಮಾಂಡ್ನ ತೀರ್ಮಾನ ಆಗಿದೆ. ಅಲ್ಲಿ ತನಕ ಯಾವುದೇ ದೂರುಗಳನ್ನು ನಾವು ಸ್ವೀಕರಿಸಲ್ಲ ಅನ್ನುವಂಥ ಅಂತಿಮ ಸಂದೇಶವೂ ಸಿಕ್ಕಾಗಿದೆ. ಕಾದು ನೋಡಬೇಕು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸರ್ಜರಿ ಆಗಲಿದೆ ಅಂತ. ಜೊತೆಗೆ ರಾಷ್ಟ್ರಾಧ್ಯಕ್ಷರು ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇದೆ. ಈಗ ಯಾವ ರೀತಿ ಬದಲಾವಣೆ ಮಾಡೋದಕ್ಕೆ ಇಚ್ಛಿಸ್ತಾ ಇದೆ ಬಿಜೆಪಿ RSS ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.